ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ವಿವಾದಾತ್ಮಕ ಹೇಳಿಕೆ ನೀಡಿ ಸಂಕಷ್ಟಕ್ಕೆ ಸಿಲುಕಿದ್ದ 15 ವರ್ಷದ ಬಾಲಕಿ ರುಚಿಕಾಗೆ ಕೊನೆಗೂ ಬಿಗ್ ರಿಲೀಫ್ ಸಿಕ್ಕಿದೆ ಅಂತ ಕೇಳಿ ಬರ್ತಾ ಇದೆ. ಅಸಲಿಗೆ ಅಲ್ಲಿ ನಿಜಕ್ಕೂ ಏನಾಯ್ತು, ದೂರು ಹಿಂಪಡೆಯಲು ಕಾರಣವೇನು, ಅದರ ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಎಸ್, ವಿಷಯ ಏನಂದ್ರೆ, ಇತ್ತೀಚೆಗೆ ನಡೆದ ಪ್ರತಿಭಟನೆಯೊಂದರಲ್ಲಿ 15 ವರ್ಷದ ಬಾಲಕಿ ರುಚಿಕಾ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಸಾರ್ವಜನಿಕವಾಗಿ ಆಕ್ಷೇಪಾರ್ಹ ಹಾಗೂ ಅಸಭ್ಯ ಭಾಷೆ ಬಳಸಿದ್ದಾಳೆ ಅಂತ ಆರೋಪ ಮಾಡಲಾಗಿತ್ತು. ಸಾಂವಿಧಾನಿಕ ಹುದ್ದೆಯ ಘನತೆಗೆ ಧಕ್ಕೆ ತಂದಿದ್ದಾರೆ ಅಂತ ಸುಪ್ರೀಂ ಕೋರ್ಟ್ ವಕೀಲೆ ಸ್ಮೃತಿ ಸಿಂಗ್ ಅವರು ಎಕ್ಸ್‌ಪ್ರೆಸ್ ವೇ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿದ್ರು. ಅಷ್ಟೇ ಅಲ್ಲ, ಬಾಲಕಿಯ ವಿರುದ್ಧ ಬಿಎನ್ಎಸ್ ಕಾಯ್ದೆಯ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗಿದ್ದು 2 ರಿಂದ 3 ವರ್ಷ ಜೈಲು ಶಿಕ್ಷೆಯಾಗುವ ಆತಂಕ ಕೂಡ ಎದುರಾಗಿತ್ತು. ಆದರೆ ಈಗ ಈ ಪ್ರಕರಣದಲ್ಲಿ ದೊಡ್ಡ ತಿರುವು ಸಿಕ್ಕಿದೆ. ಎಸ್, ಬಾಲಕಿ ರುಚಿಕಾ ತಾನು ಮಾಡಿದ ತಪ್ಪಿಗೆ ಬಹಿರಂಗವಾಗಿ ಕ್ಷಮೆಯನ್ನ ಕೇಳಿದ್ದಾಳೆ. ಇನ್ನು ದೂರುದಾರರಾದ ವಕೀಲೆ ಸ್ಮೃತಿ ಸಿಂಗ್ ಅವರು ಮೊದಲೇ ಹೇಳಿದಂತೆ, ಹುಡುಗಿ ಕ್ಷಮೆ ಕೇಳಿದ್ರೆ ನಾನು ದೂರನ ಹಿಂಪಡೆಯುತ್ತೇನೆ ಅಂತ ಹೇಳಿದ್ರು. ಅದರಂತೆ ಇದೀಗ ಬಾಲಕಿ ರುಚಿಕಾ ಕ್ಷಮೆ ಕೇಳಿದ್ದಾಳೆ ಅಂತ ತಿಳಿದು ಬಂದಿದೆ. ಹೌದು, ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಆಕೆಯನ್ನ ಕ್ಷಮಿಸಿರೋದ್ರಿಂದ ತಾನು ದೂರು ಹಿಂಪಡೆಯುತ್ತಿರುವುದಾಗಿ ಸ್ಮೃತಿ ಸಿಂಗ್ ಅಧಿಕೃತವಾಗಿ ತಿಳಿಸಿದ್ದು, ಇದರಿಂದಾಗಿ ಬಾಲಕಿಯ ಮೇಲಿದ್ದ ಕಠಿಣ ಕಾನೂನು ಕ್ರಮದ ತೂಗುಗತ್ತಿ ಈಗ ಕಳಚಿ ಬಿದ್ದಂತಾಗಿದೆ. ಈ ಸಂಪೂರ್ಣ ಘಟನೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿತ್ತು, ಭಾರಿ ಚರ್ಚೆ ಕೂಡ ಆಗ್ತಿತ್ತು. ಇನ್ನು ಬಾಲಕಿಯ ವಯಸ್ಸನ್ನ ಗಮನಿಸಿ ಕ್ಷಮಿಸಬೇಕು ಅಂತ ಕೆಲವರು ವಾದಿಸಿದ್ರೆ, ಮತ್ತೆ ಕೆಲವರು ಸಾಂವಿಧಾನಿಕ ಹುದ್ದೆಗಳ ಗೌರವ ಕಾಪಾಡಬೇಕು ಅಂತ ಆಗ್ರಹಿಸಿದ್ರು. ಒಟ್ನಲ್ಲಿ ಹೇಳೋದಾದ್ರೆ, ಪ್ರಧಾನಿಯವರ ವಿಶಾಲ ಹೃದಯ ಮತ್ತು ದೂರುದಾರರ ಸದಾಶಯದಿಂದಾಗಿ ಈ ವಿವಾದ ಸುಖಾಂತ್ಯ ಕಂಡಿದೆ. ಆದರೆ ಸಾರ್ವಜನಿಕ ವೇದಿಕೆಗಳಲ್ಲಿ ಮಾತನಾಡುವಾಗ ಯುವಕರು ಮತ್ತು ವಿದ್ಯಾರ್ಥಿಗಳು ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಎಂಬುದಕ್ಕೆ ಈ ಘಟನೆಯ ಒಂದು ದೊಡ್ಡ ಪಾಠವಾಗಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ.